पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ವಿದ್ಯಾಧಿರಾಜ ಶ್ರೀ ರಾಜಾ ಎಸ್ ಗುರುರಾಜಾಚಾರ್ ಇವರ ಕಲಿಯುಗ ಕಲ್ಪತರು ಮೇರುಕೃತಿಯ ಧ್ವನಿ ಮುದ್ರಣ ಸಂಚಿಕೆ 76. ಹಿಂದಿನ ಸಂಚಿಕೆಯಲ್ಲಿ ಸಂಸಾರದ ರಸನಿಮಿಷಗಳು ಶೀರ್ಷಿಕೆಯ ಮುಂದುವರೆದ ಉಳಿದ ಭಾಗ ಕೇಳಿದಿರಿ. ಮಂತ್ರಸಿದ್ಧರು ಎಂಬ ಶೀರ್ಷಿಕೆಯೊಂದಿಗೆ ಸಂಚಿಕೆ 76 ಇದೀಗ ನಿಮಗಾಗಿ. ಸರಸ್ವತಿಯೊಡನೆ ಹೊರಟ ವೆಂಕಟನಾಥರು ಸೂರ್ಯೋದಯವಾಗಿ ಒಂದೆರಡು ಗಳಿಗೆ ಹೊತ್ತಿಗೆ ಒಂದು ಗ್ರಾಮಕ್ಕೆ ಬಂದರು. ಅದೊಂದು ಅಗ್ರಹಾರ. ರಸ್ತೆಯ ಎರಡು ಪಾರ್ಶ್ವದಲ್ಲೂ ಮನೆಗಳು, ಎದುರು ಭಾಗದಲ್ಲೊಂದು ಸರೋವರ, ದೇವರ ಗುಡಿ ಶೋಭಿಸುತ್ತಿತ್ತು. ಆಚಾರ್ಯರು ಪತ್ನಿಯೊಡನೆ ಗಾಡಿಯಿಂದಿಳಿದು ಸರೋವರದಲ್ಲಿ ಕೈಕಾಲು ತೊಳೆದು ಅಲ್ಲೇ ಇದ್ದ ಶಿಲಾಮಂಟಪದಲ್ಲಿ ವಿಶ್ರಾಂತಿಗಾಗಿ ಕುಳಿತರು. ಆ ಸಮಯಕ್ಕೆ ಶ್ರೀಮಂತನಂತಿದ್ದ ವ್ಯಕ್ತಿಯೊಬ್ಬ ಬಂದು, ಸ್ವಾಮಿ, ನೀವು ಹೊಸಬರೆಂದು ತೋರುವುದು ಎನ್ನಲು ಆಚಾರ್ಯರು, ಹೌದು, ಕಾವೇರಿ ಪಟ್ಟಣಕ್ಕೆ ಹೊರಟಿದ್ದೇವೆ, ಇಲ್ಲಿ ಮಾಧ್ವರ ಮನೆ ಇದೆಯೇ ಎಂದು ಕೇಳಲು ಆ ವ್ಯಕ್ತಿ ಆಚಾರ್ಯರ ತೇಜಸ್ಸಿನಿಂದ ಪ್ರಭಾವಿತನಾಗಿ, ಸ್ವಾಮಿ, ನಾನೂ ಮಾಧ್ವನೇ, ನನ್ನ ಹೆಸರು ಭೀಮರಾಯ, ನಾನೀ ಗ್ರಾಮದ ಜಮೀನುದಾರ. ಇಂದು ನಮ್ಮ ಮನೆಯಲ್ಲಿ ಸೇತು ಸಮಾರಾಧನೆ ಇದೆ. ತಾವು ದಯಮಾಡಿ ನನ್ನ ಸತ್ಕಾರ ಸ್ವೀಕರಿಸಿ ಭೋಜನ ಮಾಡಿ ಮುಂದೆ ಪ್ರಯಾಣ ಮಾಡಬಹುದು ಎಂದು ಕೋರಲು ಆತನ ಸೌಜನ್ಯಾದಿಗಳಿಂದ ಪ್ರೀತರಾದ ಆಚಾರ್ಯರು ಸಮ್ಮತಿಸಿದರು. ಭೀಮರಾಯರು ಅದೇ ರಸ್ತೆಯಲ್ಲಿದ್ದ ದೊಡ್ಡ ಮನೆಗೆ ಅವರನ್ನು ಕರೆದೊಯ್ದು ಮನೆಯವರಿಗೆ ಹೇಳಿ ಅವರಿಗೆ ಒಂದು ಕೊಠಡಿ ಕೊಡಿಸಿದರು. ಹೆಂಗಸರು ಸರಸ್ವತಿಯನ್ನು ಒಳಗೆ ಕರೆದೊಯ್ದರು. ಆಚಾರ್ಯರು ಸ್ವಲ್ಪ ವಿಶ್ರಾಂತಿ ಪಡೆದು ಸರೋವರದಲ್ಲಿ ಸ್ನಾನ ಮಾಡಿ ಮನೆಗೆ ಬಂದು ಪಡಸಾಲೆಯಲ್ಲಿ ಸಂಧ್ಯಾ ದೇವಪೂಜಾದಿಗಳನ್ನು ಮುಗಿಸಿ ಪಾರಾಯಣ ಮಾಡುತ್ತಾ ಕುಳಿತರು. ಯುವಕನೊಬ್ಬನು ಬಂದು ಅಲ್ಲಿ 4-6 ಬಾರಿ ಸುತ್ತಾಡಿ ಆಚಾರ್ಯರನ್ನು ಕಂಡು ಹತ್ತಿರ ಬಂದು, ತಾವು ಭೋಜನಕ್ಕೆ ಬಂದವರೋ ಎಂದನು. ಇದ್ದಕ್ಕಿದ್ದಂತೆ ಹಾಗೆ ಪ್ರಶ್ನಿಸಿದ್ದರಿಂದ ಅಪ್ರತಿಭರಾದ ಆಚಾರ್ಯರು, ತಾವಾರೋ ತಿಳಿಯಲಿಲ್ಲ, ತಮ್ಮ ಪರಿಚಯ ಎಂದರು. ಆ ಯುವಕ ಎದೆ ಬಿಸಿ ಆಢ್ಯತೆಯಿಂದ, ನನ್ನ ಹೆಸರು ಮುಕುಂದ, ಈ ಮನೆಯಲ್ಲಿ ನಾನು ಹೇಳಿದಂತೆಯೇ ಜರುಗುತ್ತದೆ, ಈಗ ತಿಳಿಯಿತೆ ನಾನಾರೆಂದು. ಹುಸಿನಗೆ ಬೀರಿ ಮತ್ತೆ, ಏನು ಸ್ವಾಮಿ, ಎಲ್ಲರೂ ಊಟಕ್ಕೆ ಬರುತ್ತೀರಿ ವಿನಃ ಸ್ವಲ್ಪ ಸಹಾಯವಾದರೂ ಮಾಡಬಾರ್ದೆ ಎಂದನು. ತಮ್ಮನ್ನು ಊಟಕ್ಕೆ ಬಂದ ದೇಶಾವರ ಬ್ರಾಹ್ಮಣನಂತೆ ಕಂಡು ಮಾತನಾಡಿದ್ದರಿಂದ ವ್ಯಥೆಯಾದರೂ ಅದನ್ನು ತೋರಗೊಡದೆ ವೆಂಕಟನಾಥರು, ನನ್ನಿಂದ ತಮಗೇನು ಸಹಾಯವಾಗಬೇಕು ಎಂದರು. ನೋಡಲು ದಷ್ಟಪುಷ್ಟರಾಗಿದ್ದೀರಿ. ಇಂದು ಈ ಮನೆಯಲ್ಲಿ 100 ಜನರಿಗೆ ಗಂಧಾಕ್ಷತೆ ಕೊಡಬೇಕಾಗಿದೆ. 50-60 ಜನರಿಗಾಗುವಷ್ಟು ಗಂಧಾಕ್ಷತೆ ಬೇಕು. ನೀವು ಅದನ್ನು ಸಿದ್ಧ ಮಾಡಿಕೊಡಬೇಕು, ತಿಳಿಯಿತೇ ಎಂದು ಹೇಳಿ ದೇವರ ಮನೆಯಿಂದ ದೊಡ್ಡ ಸಾಣೆಕಲ್ಲು, ಗಂಧದ ಕೊರಡು, ಒಂದು ತಂಬಿಗೆ ನೀರು ತಂದು ಆಚಾರ್ಯರ ಮುಂದಿಟ್ಟು, ಪ್ರಾರಂಭಿಸಿ ಎಂದು ಹೇಳಿ ಹೊರಟು ಹೋದನು. ಆಚಾರ್ಯರಿಗೆ ಮನಸ್ಸಿಗೆ ನೋವಾದರೂ ಬ್ರಾಹ್ಮಣರ ಸೇವೆ ಭಗವಂತ ಪ್ರೀತನಾಗುವನು ಎಂದು ಭಾವಿಸಿದರು. ಮನೆ ಯಜಮಾನ ಎಂಥ ಸದ್ಗೃಹಸ್ಥ, ವಿನಯಶೀಲ. ಅವರ ಮನೆ ಪುರೋಹಿತರ ಮಗನಾದ ಈ ಮುಕುಂದ ಎಂಥ ಗಡಸು ಮನುಷ್ಯ, ಎಂಥ ಅಸಭ್ಯ ವರ್ತನೆ, ಜಗತ್ತಿನಲ್ಲಿ ಇಂಥವರೂ ಇರುವರಲ್ಲ ಎಂದು ವಿಸ್ಮಿತರಾಗಿ ಆಚಾರ್ಯರು ಗಂಧವನ್ನು ತೇಯಲು ಪ್ರಾರಂಭಿಸಿದರು. ಅವರ ಮುಖದಿಂದ ತಾನಾಗಿಯೇ ಅಗ್ನಿಸೂಕ್ತ ಹೊರಹೊಮ್ಮಿತು. ಅಗ್ನಿ ಸಪ್ತಿಂ ವಾಜಂಬರಂ ದದಾತ್ಯಗ್ನಿವೀರಂ ಶ್ರುತ್ಯಂ ಕರ್ಮನಿಷ್ಠಾಂ ಅಗ್ನಿರೋಧಸಿ ವಿಚರತ್ಸ ಮಂಜನ್ನಗ್ನಿರ್ನಾರೀಂ ವೀರಕುಕ್ಷಿಂ ಪುರಂಧೀಂ ಅಗ್ನೇರಪ್ನಸಹ ಸಮಿದಸ್ತು ಭದ್ರಾಗ್ನಿ ಮಹೀಹೀರೋ ದಶಿ ಅವಿವೇಶ ಅಗ್ನೇರೇಕಂ ಚೋದಯತ್ಸ ಮತ್ಸ್ವಗ್ನಿರ್ವೃತ್ರಾಣಿ ದಯತೆ ಪುರೂಣಿ ಅಗ್ನಿರತ್ಯಂ ಜರತಃ ಕಣಿರಮವಾಗ್ನಿರದ್ಭ್ಯೋ ನಿರಧಜ್ರೂತಂ ಅಗ್ನಿರತ್ರಿಂ ಘರ್ಮ ಉರುಷ್ಯದಂತರಗ್ನಿರ್ ನೈರಮೇದಂ ಪ್ರಜಯಾಸ್ಯ ಜಸ್ತಂ. ಹೀಗೆ ವೆಂಕಟನಾಥರು ವೇದ ಪಾರಾಯಣ ಮಾಡುತ್ತಾ ಗಂಧ ತೇಯುತ್ತಿರುವಾಗ ಮುಕುಂದನು ಮತ್ತೆ ದಡದಡನೆ ಬಂದು, ಓಹೋ, ವೇದ ಬೇರೆ ಬರುತ್ತೋ, ಸಾಕು ನಿಮ್ಮ ಪಾರಾಯಣ, ಬೇಗ ಮುಗಿಸಿ, ಹೊತ್ತಾಯಿತು ಎಂದು ಗದರಿಸಿದಂತೆ ಹೇಳಿ ಗಡಬಡಿಸಿ ಮತ್ತೆ ಹೊರಟ. ಅದೇ ವೇಳೆಗೆ ಅಕಸ್ಮಾತ್ ಪಡಸಾಲೆಗೆ ಬಂದ ಸರಸ್ವತಿಗೆ ಮುಕುಂದನ ಗದರಿಕೆ, ಪತಿಯು ಗಂಧ ತೇಯುತ್ತಿರುವ ದೃಶ್ಯ ಕಣ್ಣಿಗೆ ಬಿತ್ತು. ಅದನ್ನು ಕಂಡು ಸರಸ್ವತಿಯ ಹೊಟ್ಟೆಯಲ್ಲಿ ತಳಮಳವಾಯಿತು. ಎಂಥ ಅನ್ಯಾಯ! ರಾಜರಿಂದ ಪೀಠಾಧೀಶರಿಂದ ಗೌರವಿಸಲ್ಪಟ್ಟ ತನ್ನ ಪತಿ ಸಾಮಾನ್ಯನಂತೆ ಗಂಧ ತೇಯುವುದೇ? ವೇದವಿದ್ಯಾಪಾರಂಗತ, ಶಕಲಶಾಸ್ತ್ರ ಪಾರೀಣ,
ಶಾಷ್ಟಿ ಕುಲಭೂಷಣ, ಇಂಥ ಮಹಾನುಭಾವನಿಂದ ಒಬ್ಬ ಸಾಮಾನ್ಯ ಗದರಿಸಿ ಗಂಧ ತೇಯಿಸುವುದೇ ಎಂಬ ದುಃಖ ಉದ್ವೇಗಗಳಿಂದ ಆ ಸಾಧ್ವಿಯ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಹರಿಯಿತು. ಪತಿಗಾದ ಈ ಅಗೌರವವನ್ನು ಕಂಡು ಕೋಮಲ ಹೃದಯದ ಸರಸ್ವತಿ ಬಿಕ್ಕಿ ಬಿಕ್ಕಿ ಅಳಹತ್ತಿದಳು. ಅಳುವಿನ ಧ್ವನಿ ಕೇಳಿ ತಲೆ ಎತ್ತಿದರು ವೆಂಕಟನಾಥರು. ಪ್ರಿಯ ಸತಿಯ ಕಣ್ಣುಗಳಿಂದ ನೀರು ಹರಿಯುತ್ತಿದೆ. ಪತಿಪತ್ನಿಯರ ದೃಷ್ಟಿ ಒಂದಾದಾಗ ಆಚಾರ್ಯರು ಮೂಗಿನ ಮೇಲೆ ಬೆರಳಿಟ್ಟು ಸುಮ್ಮನಿರುವಂತೆ ಸಂಜ್ಞೆ ಮಾಡಿದರು. ಸರಸ್ವತಿ ಅಸಹಾಯಕಳಾಗಿ ಸೆರಗಿನಿಂದ ಕಣ್ಣೀರು ಒರೆಸಿಕೊಳ್ಳುತ್ತಾ ಕೊಠಡಿಗೆ ಹೋಗಿ ಕುಳಿತು ಬಿಟ್ಟಳು. ಪತ್ನಿಯ ದುಃಖವನ್ನು ನೋಡಿ ಮರುಗಿ ಆಚಾರ್ಯರು ಬೇಗ ಗಂಧಾಕ್ಷತೆ ಸಿದ್ಧಪಡಿಸಿ ಪಾರಾಯಣಾಸಕ್ತರಾಗಿ ಕುಳಿತರು. ಮುಕುಂದ ಬಂದು ಗಂಧಾಕ್ಷತೆ ತೆಗೆದುಕೊಂಡು ಹೋದ. ದೇವರ ನೈವೇದ್ಯಾದಿಗಳು ಮುಗಿದು ಬ್ರಾಹ್ಮಣ ಸುವಾಸಿನಿಯರು ಮಗ್ಗಲಲ್ಲಿದ್ದ ವಿಸ್ತಾರವಾದ ಪಡಸಾಲೆಗೆ ಹೋಗಿ ಕುಳಿತುಕೊಳ್ಳಲಾರಂಭಿಸಿದರು. ತೀರ್ಥಪ್ರಸಾದ ಗಂಧಾಕ್ಷತೆಗಳನ್ನು ಕೊಟ್ಟು ಪುರೋಹಿತರು ಎಲೆ ಹಾಕಿಸಿದರು. ಭೀಮರಾಯರು ಬ್ರಾಹ್ಮಣರ ಗುಂಪಿನಲ್ಲಿ ಆಚಾರ್ಯರನ್ನು ಕಾಣದೆ ಹುಡುಕುತ್ತಾ ಅವರಿದ್ದೆಡೆಗೆ ಬಂದು, ಮಹಾಸ್ವಾಮಿ, ತೀರ್ಥ ವಿನಿಯೋಗವಾಗುತ್ತಿದೆ, ತಾವೇಕೆ ಬರಲಿಲ್ಲ, ದಯಮಾಡಿಸಿ ಸ್ವಾಮಿ ಎಂದು ಪ್ರಾರ್ಥಿಸಿದರು. ವೆಂಕಟನಾಥರು ಅವರೊಡನೆ ಹೊರಡಲು ಸಿದ್ಧರಾದರು. ಆ ಹೊತ್ತಿಗೆ ಮಗ್ಗಲು ಪಡಸಾಲೆಯಿಂದ, ಅಯ್ಯೋ, ಉರಿ ಉರಿ, ಬೆಂಕಿ, ಪ್ರಾಣ ಹೋಗುತ್ತಿದೆ, ಅಪ್ಪ ಅಮ್ಮ, ಉರಿ, ಬೆಂಕಿ ಎಂಬ ಚೀತ್ಕಾರ ಬೊಬ್ಬಾಟ ಕೇಳಿಸಿತು. ಭೀಮರಾಯರು ಗಾಬರಿಯಿಂದ ಅತ್ತ ಧಾವಿಸಿದರು. ಆಚಾರ್ಯರು ಹಿಂದೆ ಹೋದರು. ಅಲ್ಲಿ ಕಂಡ ದೃಶ್ಯ ಅವರಿಗೆ ಅಪಾರ ನೋವನ್ನುಂಟು ಮಾಡಿತು. 30-40 ಜನ ಬ್ರಾಹ್ಮಣರು ಹೊಟ್ಟೆ, ಹಣೆ, ಭುಜಗಳನ್ನು ಹಿಡಿದುಕೊಂಡು ಉರಿ, ಬೆಂಕಿ, ಪ್ರಾಣ ಹೋಗುತ್ತಿದೆ ಎಂದುಕೊಳ್ಳುತ್ತಿದ್ದಾರೆ. ಏಕೆ, ಏನು ಎಂದು ಯಾರಿಗೂ ತಿಳಿಯುತ್ತಿಲ್ಲ. ಭೀಮರಾಯರು ಏನಾಯಿತು ಎಂದು ಪುರೋಹಿತರನ್ನು ಪ್ರಶ್ನಿಸಿದರು. ಅವರು, ಗೊತ್ತಿಲ್ಲ ಸ್ವಾಮಿ, ಗಂಧ ಹಚ್ಚಿಕೊಂಡ ಕೂಡಲೇ ಹೀಗೆ ಕಿರುಚುತ್ತಿದ್ದಾರೆ, ಗಂಧದಲ್ಲಿ ಬಹುಶಃ ಖಾರ ಮಿಶ್ರವಾಗಿದೆಯೋ ಏನೋ ಎಂದರು. ರಾಯರು, ಗಂಧ ತೇದವರು ಯಾರು ಎನ್ನಲು ಪುರೋಹಿತರು, ನನ್ನ ಮಗ ಮುಕುಂದ ಅಂದಾಗ ಆತ, ನಾನಲ್ಲಪ್ಪ, ಈ ಬ್ರಾಹ್ಮಣ ತೇದಿದ್ದು, ನನಗೊಂದೂ ತಿಳಿಯದು ಎಂದ. ಪುರೋಹಿತ ರಾಮಾಚಾರ್ಯರು, ಮುಟ್ಟಾಳ, ಗಂಧ ಸಿದ್ಧಪಡಿಸಲು ನಿನಗೆ ಹೇಳಿದರೆ ಈ ಬ್ರಾಹ್ಮಣರಿಂದ ತೇಯಿಸಿದೆಯಾ? ಇನ್ನೂ ನಿನ್ನ ದುಷ್ಟ ಬುದ್ಧಿ ಹೋಗಿಲ್ಲವೇ ಎಂದು ಸಿಟ್ಟಾದರು. ಮನೆ ಯಜಮಾನರು, ಏನು ಈ ಸದ್ಬ್ರಾಹ್ಮಣರಿಂದ ಗಂಧ ತೇಯಿಸಿದೆಯಾ ಎಂದು ಕುಪಿತರಾಗಿ ವೆಂಕಟನಾಥರತ್ತ ತಿರುಗಿ, ಇದೇನು ಸ್ವಾಮಿ, ಹೀಗೇಕಾಯಿತು ಎಂದು ಪ್ರಶ್ನಿಸಿದರು. ಆಗ ರಾಮಾಚಾರ್ಯರು, ಸ್ವಾಮಿ, ತಾವಾರೋ ಮಹನೀಯರಂತಿರುವಿರಿ, ಬ್ರಾಹ್ಮಣಾಪಮಾನ ಶಾಪದಂತಾಗಿ ಪೀಡಿಸುವುದೆಂದು ಕೇಳಿರುವೆನು. ತಮ್ಮ ತೇಜಸ್ಸೇ ನೀವು ಮಂತ್ರಸಿದ್ಧರೆಂದು ಸಾರಬಹುದು. ನನ್ನ ಮಗನ ಅವಿವೇಕದಿಂದ ಈ ಬ್ರಾಹ್ಮಣರು ಕಷ್ಟಪಡುವಂತಾಯಿತು, ಇವರನ್ನು ಕಾಪಾಡಿ ಎಂದು ಪ್ರಾರ್ಥಿಸಿದರು. ವೆಂಕಟನಾಥರು, ಇದೇಕೆ ಹೀಗಾಯಿತೆಂದು ನಾನು ಅರಿಯೆ. ಗಂಧ ತೇಯಲು ಈತ ಹೇಳಿದಾಗ ನಾನು ಅಗ್ನಿ ಸೂಕ್ತ ಪಡಿಸುತ್ತಿದ್ದೆ. ಬಹುಶಃ ಅದರ ಪ್ರಭಾವದಿಂದ ಹೀಗಾಗಿರಬಹುದು. ಚಿಂತಿಸಬೇಡಿ, ಶ್ರೀಹರಿವಾಯುಗಳು ಕಾಪಾಡುತ್ತಾರೆ. ಸ್ವಾಮಿ ರಾಮಾಚಾರ್ಯರೇ, ಬ್ರಾಹ್ಮಣರಿಗೆ ಕೊಟ್ಟ ಗಂಧ ಒಂದು ಅರ್ಘ್ಯಪಾಲ ಶ್ರೀ ದೇವರ ತೀರ್ಥಗಳನ್ನು ತೆಗೆದುಕೊಂಡು ಬನ್ನಿ ಎಂದರು. ರಾಮಾಚಾರ್ಯರು ಅವೆಲ್ಲವನ್ನು ತಂದರು. ವೆಂಕಟನಾಥರು ಪೂರ್ವಾಭಿಮುಖವಾಗಿ ಪದ್ಮಾಸನದಲ್ಲಿ ಕುಳಿತು ಆಚಮನ, ಆಸನ ಶುದ್ಧಿ, ಸಂಕಲ್ಪಪೂರ್ವಕವಾಗಿ ಅರ್ಘ್ಯಪ್ಯಾಲದಲ್ಲಿ ಗಂಧವನ್ನು, ದೇವರ ತೀರ್ಥವನ್ನು ಹಾಕಿ ಕಲಕಿ ಅದನ್ನು ಬಲತೊಡೆಯ ಮೇಲಿಟ್ಟುಕೊಂಡು ಗಂಧವನ್ನು ಕರಂಗುಲಿಗಳಿಂದ ಸ್ಪರ್ಶಿಸುತ್ತಾ ನಿಮೀಲಿತಾರ್ಧನರಾಗಿ ವರುಣದೇವತಾಪರವಾದ ವೇದ ಮಂತ್ರಗಳನ್ನು ಪಠಿಸಲಾರಂಭಿಸಿದರು. ಬ್ರಾಹ್ಮಣರು ಹಾಹಾಕಾರ ಮಾಡುತ್ತಿದ್ದಾರೆ. ಆ ಗದ್ದಲವನ್ನು ಕೇಳಿ ಮನೆಯ ಹೆಣ್ಣು ಮಕ್ಕಳು, ಸುವಾಸಿನಿಯರೆಲ್ಲರೂ ಬಂದು ನೋಡುತ್ತಿದ್ದಾರೆ. ಭೀಮರಾಯ, ರಾಮಾಚಾರ್ಯರು ವಿಸ್ಮಿತರಾಗಿ ಆಚಾರ್ಯರನ್ನೇ ದಿಟ್ಟಿಸಿ ನೋಡುತ್ತಿದ್ದಾರೆ. ವೆಂಕಟನಾಥರ ಮುಖದಿಂದ ಸುಸ್ವರವಾಗಿ ವೇದಮಂತ್ರ ಹೊರಹೊಮ್ಮಿತು. ಕ್ಷತ್ರಸ್ಯ ರಾಜ ವರ್ಣೋದಿ ರಾಜ ನಕ್ಷತ್ರಾಣಾಗಂ ಶತವಿಘ್ನ ಶಿಷ್ಟ ತೌ ದೇವೇಭ್ಯ ಕೃಣುತೋ ದೀರ್ಘಮಾಯು ಶತಗಂ ಸಹಸ್ರ ಭೇಷಜಾನಿ ದತ್ತಃ ಯಜ್ಞಂ ನೋ ರಾಜ ವರ್ಣ ಉಪಯಾತು ತನ್ನೋ ವಿಶ್ವೇ ಅಭಿಸಂಯನ್ನು ದೇವಾಹ ತನ್ನೋ ನಕ್ಷತ್ರಂ ಗಂ ಶತಭಿಜ್ಜು ಶಾಣಾಂ ದೀರ್ಘಮಾಯು ಪ್ರತಿರದ್ಭೇಷಜಾನಿ ಇಮಮ್ಮೇ ವರ್ಣ ಶ್ರುದೀಹವ ಮಧ್ಯಾಚ ಮೃಡಯ ತಾಮಪಸ್ಯುರಾಚಕೆ ತತ್ವಾಯಾಮಿ ಬ್ರಹ್ಮಣ ವಂದ ಮಾನಸ್ತದಾಶಾಸ್ತೆ ಯಜಮಾನೋ ಹವಿರ್ಭಿಃ ಅಹೇಡಮಾನೋ ವರ್ಣೇಹ ಭೂದ್ಯುರುಷಗಂ ಸಮಾನ ಆಯು ಪ್ರಮೋಷಿಃ ಯಚ್ಚಿದ್ದಿತೆ ವಿಶೋಯತಾ ಪ್ರದೇವ ವರ್ಣವ್ರತಂ ಮಿನೀಮಸಿ ದವಿ ಯತ್ಕಿಂಚೇದಂ ವರ್ಣದೈವೇ ಜನೇಭಿದ್ರೋಹಂ ಅನುಪಾಶ್ಚಾರಮಾಸಿ ಅಚೀತಿ ಯತ್ತವ ಧರ್ಮಾಯು ಯೋಪಿಮ ಮಾನಸ್ತಸ್ಮಾದೇನಸೋ ದೇವರೀರ್ಷಃ ಹಿತವಾಸೋ ಯದ್ರಿರಿ ಪೂರ್ಣದೇವಿ ಯದ್ವಾಗಾಸತ್ಯಮತಯನ್ನ ವಿದ್ಮ ಸರ್ವಾತಾ ವಿಶ್ವನಿಧಿರೇವ ದೇವತಾ ತಾತೆ ಶ್ಯಾಮ್ಯವರ್ಣಪ್ರಿಯಾಸಃ. ಓಂ ಭದ್ರಂ ಕರ್ಣೇ ವಿಶೃಣುಯಾಮ ದೇವಾಃ
ಭದ್ರಂ ಪಶ್ಯೇ ಮಾಕ್ಷಭಿರ್ಜತ್ರಾಹ ತಿರೈರಂಗೈಸ್ತುಷ್ಟವಾಗಂ ಸಸ್ತನೂಭಿಃ ಪಶ್ಯೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಸ್ರವಾಃ ಸ್ವಸ್ತಿ ಪೂಷಾ ವಿಶ್ವದೇವಾಃ ಸ್ವಸ್ತಿ ನಸ್ತ್ರಾಕ್ಷೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು ಓಂ ಶಾಂತಿ 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 ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾನವದಿಮತಸ್ತು ಮಾ ದ್ವಿಷಾವಹೈ ಓಂ ಶಾಂತಿ ಶಾಂತಿ ಶಾಂತಿ. ವೆಂಕಟನಾಥರು ವೇದ ಪಾರಾಯಣ ಮಾಡುತ್ತಿರುವಂತೆಯೇ ಬ್ರಾಹ್ಮಣರ ಶರೀರದಲ್ಲುಂಟಾಗಿದ್ದ ಉರಿ ತಾಪ ಸ್ವಲ್ಪ ಸಹಿಸುವಂತಾಯಿತು. ಆಗ ವೆಂಕಟನಾಥರ ದೃಷ್ಟಿ ಸುಮಂಗಲಿಯರತ್ತ ಹರಿಯಿತು. ಸರಸ್ವತಿಯ ಮುಖ ವಿಕಸಿತವಾಗಿ ಆನಂದ ಬಾಷ್ಪ ಹರಿಯುತ್ತಿರುವುದನ್ನು ಕಂಡು ಆಚಾರ್ಯರು ಮಂದಹಾಸ ಬೀರಿ ಮೇಲೆದ್ದು ಎಲ್ಲ ಬ್ರಾಹ್ಮಣರಿಗೆ ಗಂಧವನ್ನು ಕೊಡುವಂತೆ ಹೇಳಿ ಗಂಧದ ಬಟ್ಟಲನ್ನು ಪುರೋಹಿತರ ಕೈಗಿತ್ತರು. ಪುರೋಹಿತರು ಅಗ್ನಿತಾಪದಿಂದ ಬಳಲುತ್ತಿದ್ದ ಬ್ರಾಹ್ಮಣರಿಗೆಲ್ಲ ಗಂಧ ನೀಡಿದರು. ಬ್ರಾಹ್ಮಣರು ಗಂಧವನ್ನು ಎದೆ, ಭುಜ, ಉದರ, ಹಣೆಗಳಿಗೆ ಹಚ್ಚಿಕೊಂಡರು. ಆಗೊಂದು ಪವಾಡವೇ ಜರುಗಿ ಹೋಯಿತು. ಬ್ರಾಹ್ಮಣರು ಗಂಧ ಸ್ಪರ್ಶವಾದ ಕೂಡಲೇ ಆಹಾ, ಆನಂದ, ಪರಮಾನಂದ, ಉರಿಯೆಲ್ಲ ಮಾಯವಾಯಿತು. ಅಬ್ಬಾ, ಎಷ್ಟು ತಂಪಾಗಿದೆ, ಹಿತಕರವಾಗಿದೆ, ಬದುಕಿದೆವು, ಆನಂದ ಎನ್ನುತ್ತಾ ಸಂತೋಷದಿಂದ ಕುಣಿದಾಡ ಹತ್ತಿದರು. ಆಶ್ಚರ್ಯಾನಂದಗಳಿಂದ ಭೀಮರಾಯರು ವೆಂಕಟನಾಥರಿಗೆ ಸಾಷ್ಟಾಂಗವೆರಗಿ, ಮಹಾನುಭಾವ, ನನ್ನನ್ನು ಪಾಪದಿಂದ ಮುಕ್ತಗೊಳಿಸಿದಿರಿ, ನೀವು ಮಹಾತ್ಮರು, ಮಂತ್ರಸಿದ್ಧರು ಎಂದು ಸ್ತುತಿಸಿದರು. ಬ್ರಾಹ್ಮಣರೆಲ್ಲ ನಿಜ, ಇವರು ಮಹಾತ್ಮರು ಎಂದು ಉದ್ಗರಿಸಿದರು. ಆಗ 65 ವರ್ಷದ ವೃದ್ಧರೊಬ್ಬರು ಹತ್ತಿರ ಬಂದು, ನಮ್ಮ ಪ್ರಾಣ ಉಳಿಸಿದ ಮಹನೀಯರಾರು ಎಂದು ಪ್ರಶ್ನಿಸಿದಾಗ ಪುರೋಹಿತರು ಆಚಾರ್ಯರನ್ನು ತೋರಿಸಿದರು. ಆ ವೃದ್ಧರು ವೆಂಕಟನಾಥರ ಸನಿಹಕ್ಕೆ ಬಂದು ಅವರನ್ನು ದೃಷ್ಟಿಸಿ ನೋಡಿ, ಆ ವೆಂಕಟನಾಥಾಚಾರ್ಯರು ಎಂದಾಗ ಭೀಮರಾಯರು, ಇವರು ನಿಮಗೆ ಪರಿಚಿತರೇ ಎಂದು ಪ್ರಶ್ನಿಸಿದರು. ಆಗ ವೃದ್ಧರು, ಈ ಮಹಾನುಭಾವರಿಂದ ಗಂಧ ತೇಯಿಸಿದ ನೀವೆಂಥ ಪಾಪಿಗಳು ಎಂದು ಹೇಳಲು ಪುರೋಹಿತರು, ಹೆಗ್ರೀವಾಚಾರ್ಯರೇ, ಆ ಪಾಪವೆಸಗಿದವನು ನನ್ನ ಮಗ ಸ್ವಾಮಿ ಎಂದು ದುಃಖಿಸಿದರು. ಭೀಮರಾಯರು ಮತ್ತೆ, ಸ್ವಾಮಿ, ಇವರು ನಿಮಗೆ ಪರಿಚಿತರೇ ಎಂದು ಕೇಳಿದರು. ಆಗ ಹಯಗ್ರೀವಾಚಾರ್ಯರು ವೆಂಕಟನಾಥರಿಗೆ ನಮಸ್ಕರಿಸಿ, ರಾಯರೇ, ಇವರ ಹೆಸರು ವೆಂಕಟನಾಥಾಚಾರ್ಯರೆಂದು. ಶಾಸ್ತ್ರಿಕ ಕುಲತಿಲಕರಾದ ಇವರು ಸಕಲಶಾಸ್ತ್ರ ಪಾರಂಗತರು. ಶ್ರೀ ವಿಜಯೇಂದ್ರ ಸುಧೀಂದ್ರ ಗುರುಗಳ ಪ್ರಿಯ ಶಿಷ್ಯರು. ಇವರ ಪರಿಚಯ ಮಾಡಿಕೊಡುವಷ್ಟು ದೊಡ್ಡವನು ನಾನಲ್ಲ. ಈ 2 ವರ್ಷಗಳ ಹಿಂದೆ ಶ್ರೀ ವಿಜಯೇಂದ್ರರ ಅಧ್ಯಕ್ಷತೆಯಲ್ಲಿ ಮಧುರೆಯಲ್ಲಿ ಜರುಗಿದ ಮಹಾವಿದ್ವತ್ ಸಭೆಯಲ್ಲಿ ಎಲ್ಲ ಶಾಸ್ತ್ರಗಳಲ್ಲಿ ವಾಕ್ಯಾರ್ಥ ಮಾಡಿ ಪರವಾದಿಗಳನ್ನು ಇವರು ಜಯಿಸಿದ ಬಗೆಯನ್ನು ಸಾವಿರಾರು ಜನರಂತೆ ನಾನು ಕಂಡು ಆನಂದಿಸಿದ್ದೇನೆ. ಆದರೆ ನನ್ನ ಪರಿಚಯ ಆಚಾರ್ಯರಿಗಿಲ್ಲ. ಅಂದು ಕೀರ್ತಿಶೇಷ ಶ್ರೀ ವಿಜಯೇಂದ್ರ ಗುರುಗಳು ಹರ್ಷ ನಿರ್ಭರರಾಗಿ ತಾವು ಹೊದ್ದ ಶಾಲನ್ನೇ ಇವರಿಗೆ ಹೊದ್ದಿಸಿ ಆಶೀರ್ವದಿಸಿದರು. ಶ್ರೀ ಸುಧೀಂದ್ರರಂತೂ ತಾವು ಹಾಕಿಕೊಂಡಿದ್ದ ಸುವರ್ಣಮಣಿಮಯ ತುಳಸಿ ಮಾಲೆಯನ್ನೇ ಇವರ ಕೊರಳಿಗೆ ಹಾಕಿ ಸಕಲ ಕಲಾವಲ್ಲಭ ಎಂಬ ಅಪೂರ್ವ ವಿದ್ವತ್ ಪ್ರಶಸ್ತಿಯನ್ನಿತ್ತು ಸನ್ಮಾನಿಸಿದರು. ಮರುದಿನ ಗುರುಗಳ ಆಜ್ಞೆಯಂತೆ ಇವರು ವೀಣಾವಾದನ ಮಾಡಿದರು. ಆ ವೀಣಾವಾದನವನ್ನು ವರ್ಣಿಸಲು ನಾನು ಶಕ್ತನಲ್ಲ. ದಕ್ಷಿಣ ಭಾರತದಲ್ಲಿ ಇವರಂಥ ವೀಣಾವಾದನ ಪಟುಗಳು ಬೇರೊಬ್ಬರಿಲ್ಲವೆಂದು ಅಖಂಡ ವಿದ್ವನ್ಮಂಡಲಿಯೇ ಇವರನ್ನು ಕೊಂಡಾಡಿತು. ಮಧುರಾಧೀಶ ಇವರನ್ನು ಸನ್ಮಾನಿಸಿ ವೈಣಿಕ ಚಕ್ರವರ್ತಿ ಎಂಬ ಪ್ರಶಸ್ತಿಯನ್ನಿತ್ತು ಕೃತಾರ್ಥನಾದನು. ಇಂದಿಗೂ ಆ ದೃಶ್ಯ ನನ್ನ ಕಣ್ಣಿಗೆ ಕಟ್ಟಿದಂತಿದೆ. ಸಕಲಶಾಸ್ತ್ರ ಸಂಗೀತ ಪಾರಂಗತರೆಂದು ಆನಂದಿಸಿದ್ದ ನಾನು ಇಂದು ಇವರ ಮಹಿಮೆಯನ್ನು ಕಂಡು ಧನ್ಯನಾದೆ. ಮಂತ್ರಸಿದ್ಧರಾದ ಆಚಾರ್ಯರೇ, ನಮ್ಮೆಲ್ಲರ ಪ್ರಾಣ ಉಳಿಸಿದ ನಿಮಗೆ ನಮೋ ನಮೋ ಎಂದು ನಮಸ್ಕರಿಸಿದರು. ಆಗ ಸರ್ವರು ಆನಂದ ಆಶ್ಚರ್ಯಗಳಿಂದ ನಿಬ್ಬೆರಗಾಗಿ ಸ್ತುತಿಸತ್ತಿದರು. ಇಂಥ ಪುಣ್ಯ ಪುರುಷರ ಪತ್ನಿ ಎಂದು ಸುಮಂಗಲಿಯರೆಲ್ಲ ಸರಸ್ವತಿಯನ್ನು ಪ್ರಶಂಸಿಸಿ ನಮಸ್ಕರಿಸಿದರು. ಸರಸ್ವತಿಯ ಮುಖದಲ್ಲಿ ಗೆಲುವಿನ ಕಿರುನಗೆಯೊಂದು ಮಿಂಚಿತು. ಪುರೋಹಿತರು ಕರಮುಗಿದು, ಸ್ವಾಮಿ, ನನ್ನ ಮಗನ ಅಪರಾಧ ಕ್ಷಮಿಸಿರಿ, ಬ್ರಾಹ್ಮಣಾಪಮಾನ ನಮ್ಮ ವಂಶಕ್ಕೆ ಉಂಟಾಗದಂತೆ ಅನುಗ್ರಹಿಸಿರಿ ಎಂದಾಗ ಆಚಾರ್ಯರು, ಗತಂನ ಶೋಚಯೇತ್ ಪ್ರಾಜ್ಞ, ಅದೊಂದು ದುರ್ನಿಮಿಷ. ನಿಮ್ಮ ಪುತ್ರನಲ್ಲಿ ನನಗೆ ಯಾವ ಅಸಮಾಧಾನವೂ ಇಲ್ಲ. ಗಂಧ ತೇಯಲು ಹೇಳಿದಾಗ ಭೂಸುರ ಸೇವೆಯೇ ಭುಜಂಗಸೇನನ ಸೇವೆ ಎಂದು ಭಾವಿಸಿ ನಾನು ಗಂಧ ಸಿದ್ಧಪಡಿಸಿದೆ. ಆದರೆ ಅದು ಹೀಗಾಗುವುದೆಂದು ಭಾವಿಸಿರಲಿಲ್ಲ ಎಂದರು. ಆಗ ಬ್ರಾಹ್ಮಣರೆಲ್ಲ, ಆಹಾ, ಎಂಥ ತಾತ್ವಿಕ ಪ್ರಜ್ಞೆ, ಹೃದಯವೆಷ್ಟು ಉದಾರ, ಮಹಾನುಭಾವರು ಎಂದು ಉದ್ಗರಿಸಿದರು. ಆಗ ಹಯಗ್ರೀವಾಚಾರ್ಯರು, ರಾಮಾಚಾರ್ಯರೇ, ಇವರು ನಿಮಗೆ ಹೊರಗಿನವರಲ್ಲ, ನಿಮ್ಮ ಗುರುಪುತ್ರರೇ ಎಂದರು. ರಾಮಾಚಾರ್ಯರು ಅಚ್ಚರಿಯಿಂದ, ಏನು, ನಮ್ಮ ಪೂಜ್ಯ ತಿಮ್ಮಣಾಚಾರ್ಯರ ಮಕ್ಕಳೇ ಎಂದು ಆಚಾರ್ಯರಕ್ಕೆ ತಿರುಗಿ, ಸ್ವಾಮಿ, ನಾನು ತಮ್ಮ ತಂದೆಗಳ ಶಿಷ್ಯ. ಕುಂಭಕೋಣದ ವಿದ್ಯಾಪೀಠದಲ್ಲಿ 3 ವರ್ಷ ಅವರಲ್ಲಿ ನ್ಯಾಯ ವೇದಾಂತ ಶಾಸ್ತ್ರಗಳನ್ನು ಓದಿದ್ದೇನೆ. ನಾನು ಗುರುದಕ್ಷಿಣೆ ಕೊಡಲಾಗಲಿಲ್ಲ. ಆದರೆ ಈಗ ನನ್ನ ಮಗ ಗುರುಪುತ್ರರಿಗೆ ಒಳ್ಳೆಯ ಗುರುದಕ್ಷಿಣೆ ನೀಡಿದನಲ್ಲ ಎಂದಾಗ
ಅವರ ಮಗ ಮುಕುಂದ ಆಚಾರ್ಯರ ಪಾದ ಹಿಡಿದು, ಸ್ವಾಮಿ, ನನ್ನ ಅಪರಾಧ ಕ್ಷಮಿಸಿ. ಕೆಟ್ಟ ಹುಡುಗರ ಜೊತೆ ಸೇರಿ ಉಡಾಳನಾಗಿದ್ದೆ. ನೀವು ನನ್ನ ಕಣ್ಣು ತೆರೆಸಿದ್ರಿ. ಮುಂದೆ ತಂದೆಗೆ ತಕ್ಕ ಮಗನಾಗಿ ಬಾಳುತ್ತೇನೆ ಎಂದನು. ವೆಂಕಟನಾಥರು ಅವನ ಬೆನ್ನು ಸವರಿ, ನಿನ್ನಲ್ಲಿ ನನಗೆ ಕೋಪವೂ ಇಲ್ಲಪ್ಪ. ನಿಮ್ಮ ತಂದೆಗೆ ಸಂತೋಷವಾಗುವಂತೆ ವರ್ತಿಸು ಎಂದರು. ಭೀಮರಾಯರು, ಸ್ವಾಮಿ, ತಾವು ಶಾಷ್ಟಿಕ ಕುಲಭೂಷಣರೆಂದು ತಿಳಿದು ಮಹದಾನಂದವಾಯಿತು. ನಾನೂ ಶಾಷ್ಟಿಕನೇ, ಕೌಶಿಕ ಗೋತ್ರದ ಅಂಕರಸ ಮನೆತನದವರು ಎಂದು ನಮಸ್ಕರಿಸಿದರು. ಆಚಾರ್ಯರು, ಬಹಳ ಸಂತೋಷ. ವಂಶಬಂಧುಗಳ ಆತಿಥ್ಯ ಸ್ವೀಕರಿಸಲು ತನಗೂ ಅಭಿಮಾನವೆನಿಸುವುದು ಎಂದರು. ಪುರೋಹಿತರು ಆಚಾರ್ಯ ದಂಪತಿಗಳಿಗೆ ತೀರ್ಥಪ್ರಸಾದ ನೀಡಿದ ಮೇಲೆ ಸಕಲ ಬ್ರಾಹ್ಮಣ ಸುವಾಸಿನಿಯರ ಭೋಜನವಾಯಿತು. ಭೋಜನಾನಂತರ ಆಚಾರ್ಯ ದಂಪತಿಗಳನ್ನು ಭೀಮರಾಯರು ಮನೆಯ ಮೇಲೆ ಕೂಡಿಸಿ ಪತ್ನಿಯಿಂದ ಸರಸ್ವತಮ್ಮನಿಗೆ ಅರಿಶಿಣ, ಕುಂಕುಮ, ಸೀರೆ, ಖಣ, ಹೂಗಳನ್ನು ಕೊಡಿಸಿ ಆಚಾರ್ಯರಿಗೆ ಶಾಲು ಹೊದಿಸಿ 200 ವರಗಳನ್ನು ತಟ್ಟೆಯಲ್ಲಿಟ್ಟು ಸಮರ್ಪಿಸಿದರು. ಆಚಾರ್ಯರು, ಇದೆಲ್ಲ ಏನು ರಾಯರೇ ಎನ್ನಲು, ರಾಯರು, ಕುಲಬಂಧುಗಳಿಗೆ ಉಡುಗೊರೆ, ಇದು ಅಪರಾಧ ಕಾಣಿಕೆ ಎಂದರು. ಬೇಡ ಬೇಡವೆಂದರೂ ರಾಯರು ಬಿಡಲಿಲ್ಲ. ಕೊನೆಗೆ ಅದನ್ನು ಸ್ವೀಕರಿಸಿ ಅಲ್ಲಿಯೇ ಇದ್ದ ಬ್ರಾಹ್ಮಣರುಗಳಿಗೆ ದ್ರವ್ಯದಾನ ಮಾಡಿ ಕರಮುಗಿದರು. ಆಚಾರ್ಯರ ಔದಾರದಿಂದ ಸಕಲರು ಮುದಿಸಿದರು. ಅನಂತರ ಸಕಲ ಬ್ರಾಹ್ಮಣರು, ಭೀಮರಾಯರ ಮನೆಯವರೆಲ್ಲರೂ ಆಚಾರ್ಯ ದಂಪತಿಗಳನ್ನು ಗಾಡಿಗೆ ಹತ್ತಿಸಿ ಬೀಳ್ಕೊಟ್ಟರು. ಗಾಡಿ ಗಲುಗಲು ಶಬ್ದ ಮಾಡುತ್ತಾ ಹೊರಟಿತು. ಅದು ಊರ ಹೊರವಲಯಕ್ಕೆ ಬಂದ ಕೂಡಲೇ ದರಹಚಿತ ವದನಳಾದ ಸರಸ್ವತಮ್ಮ ಪತಿಯ ಪಾದಗಳ ಮೇಲೆ ಶಿರವಿರಿಸಿ, ಸ್ವಾಮಿ, ನೀವು ಮಹಾತ್ಮರು, ಮಂತ್ರಸಿದ್ಧರು. ನಿಮ್ಮ ಕರಪಿಡಿಯಲು ನಾನು ಎಷ್ಟು ಜನ್ಮ ಪುಣ್ಯ ಗಳಿಸಿದ್ದೆನೋ ಎಂದು ಆನಂದ ಬಾಷ್ಪದಿಂದ ಪತಿಯ ಪಾದ ತೊಳೆದಳು. ಆಚಾರ್ಯರು, ನೀನೆಷ್ಟು ಭಾವುಕಳೆಯ ಸರಸ ಎಂದು ಅವಳ ಭುಜ ಪಿಡಿದು ಮೇಲೆತ್ತಿ ನಸುನಕ್ಕರು. ಸರಸ್ವತಿಯು ನಗುತ್ತಾ, ಮಾನ್ಯರಾದ ನೀವು ನನ್ನ ಹೃದಯವಲ್ಲಭರಾಗಿರುವಾಗ ಭಾವುಕತನ ಸ್ವಾಭಾವಿಕವಷ್ಟೇ ಎಂದಳು. ಆಗ ವೆಂಕಟನಾಥ, ಸರಸ್ವತಿ, ನನ್ನಲ್ಲಿ ಅದೇನು ಮಹತ್ವ ಕಂಡು ನನ್ನನ್ನು ಇಷ್ಟು ಪ್ರೀತಿಸುವೆ? ಆಗ ಸರಸ್ವತಿ, ನಿಮ್ಮ ಬಾಳಗೆಳತಿಯಾಗಿ ಪ್ರತಿದಿನ ಪ್ರತಿಕ್ಷಣ ನಿಮ್ಮ ವಿನೂತನ ಮಹಿಮಾತಿಶಯವನ್ನು ಕಾಣುತ್ತಾ ಬಂದಿದ್ದೇನೆ. ಇಂದು ಪ್ರತ್ಯಕ್ಷವಾಗಿ ನಿಮ್ಮ ಮಹತ್ವ ಮಹಿಮೆ ಕಂಡ ಈ ನಿಮ್ಮ ಚರಣದಾಸಿ ಪ್ರೇಮೋನ್ಮಾದಿನಿಯಾಗಿದ್ದಾಳೆ. ಆಗ ವೆಂಕಟನಾಥ, ಇಂದಿನ ಎಲ್ಲ ಘಟನೆಯೂ ನಿನ್ನ ಪ್ರಭಾವದಿಂದ ಘಟಿಸಿದೆ, ಅದರಲ್ಲಿ ನನ್ನ ಮಹತ್ವವೇನಿಲ್ಲ. ಆಗ ಸರಸ್ವತಿ ಅಚ್ಚರಿಯಿಂದ, ಇಂದಿನ ನಿಮ್ಮ ಪವಾಡದಲ್ಲಿ ನನ್ನ ಪಾತ್ರವೇನಿಲ್ಲ. ಆಗ ವೆಂಕಟನಾಥ, ಅದು ನಡೆದುದೇ ನಿನ್ನಿಂದ. ಅದು ಹೇಗೆ? ನಾನು ಗಂಧ ತೆಗೆಯುವುದನ್ನು ಕಂಡು ನೀನು ಬಲು ನೊಂದೆ. ನಿನ್ನ ಕಣ್ಣಿನಲ್ಲಿ ದುಃಖಾಶ್ರು ಸುರಿಯಿತು ಅಲ್ಲವೇ? ಆ ಸ್ಥಿತಿಯಲ್ಲಿ ನಿಮ್ಮನ್ನು ಕಂಡು ನನ್ನ ಕರಳು ಕತ್ತರಿಸಿ ಬಂದಂತಾಗಿ ದುಃಖವು ಮಳಿಸಿ ಕಣ್ಣೀರು ಉದುರಿತು, ನಿಜ. ಅದಕ್ಕೂ ನಿಮ್ಮ ಮಾತಿಗೂ ಏನು ಸಂಬಂಧ? ಸರಸ, ಸಾಧ್ವಿಯರ ಕಣ್ಣೀರು ಜಗತ್ತನ್ನೇ ದಹಿಸಬಲ್ಲದು. ನಿನ್ನ ಕಣ್ಣಿನಿಂದ ಹರಿದುದು ನೀರಲ್ಲ, ಬೆಂಕಿಯ ಕಣಗಳು. ನಿನ್ನ ಕಣ್ಣಿನಿಂದ ತೊಟ್ಟಿಕ್ಕೆದ ಬಂದೊಂದು ಹನಿ ನೀರು ಬೆಂಕಿಯ ಕಣಗಳಾಗಿ ಗಂಧದಲ್ಲಿ ಪ್ರವಿಷ್ಟವಾಗಿ ಪಾಪ ನಿರಪರಾಧಿಗಳಾದ ಬ್ರಾಹ್ಮಣರನ್ನು ದ್ವೈಸಹತ್ತಿತು. ಅದಕ್ಕೆ ನಿನ್ನ ಕಣ್ಣೀರು ಕಾರಣವೇ ಹೊರತು ಅದರಲ್ಲಿ ನನ್ನ ಮಂತ್ರಶಕ್ತಿ ಏನಿಲ್ಲ. ಆಗ ಸರಸ್ವತಿ ಅಪ್ರತಿಭಳಾಗಿ, ಸ್ವಾಮಿ, ನೀವು ಮಹಾಪ್ರಚಂಡರು. ನಿಮ್ಮ ವಾದ ಶೈಲಿಯನ್ನು ಯಾರಾದರೂ ಕೇಳಿದರೆ ನಿಜವೆಂದೇ ಭ್ರಮಿಸಿಯಾರು. ಅಲ್ಪಳಾದ ನನಗೆಲ್ಲಿದೆ ಆ ಶಕ್ತಿ? ಇದೆಲ್ಲ ನಿಮ್ಮ ಪ್ರಭಾವ. ನನ್ನನ್ನು ಉಬ್ಬಿಸಬೇಡಿ. ನಿಮ್ಮ ತೃಪ್ತಿಯಾಗಲೆಂದು ನಾನು ಒಪ್ಪಿದರೂ ನೀವು ಗಂಧವನ್ನು ಅಭಿಮಂತ್ರಿಸಿ ಬ್ರಾಹ್ಮಣರಿಗಿತ್ತು ಅವರ ಮೈ ಉರಿಯನ್ನು ಪರಿಹರಿಸಿದ್ದು ನಿಮ್ಮ ಮಂತ್ರ ಪ್ರಭಾವದಿಂದಲ್ಲವೇ? ಆಗ ವೆಂಕಟನಾಥ ಮಂದಹಾಸ ಬೀರಿ, ಅದು ನಡೆದುದು ನಿನ್ನ ಪ್ರಭಾವದಿಂದಲೇ. ಆಗ ಸರಸ್ವತಿ ನಸುಗೋಪದಿಂದ, ಇದೇನು ಮಾತು ಮಾತಿಗೆ ನಿನ್ನ ಪ್ರಭಾವ ಎನ್ನುವಿರಿ? ನಿಮ್ಮ ಮಂತ್ರಶಕ್ತಿಯ ಮಹತ್ವವನ್ನು ಮರೆಮಾಚಿ ಮಡದಿಯ ಮನ ಮೆಚ್ಚಿಸಲಿಕ್ಕೆ ಪ್ರಯತ್ನಿಸುವಿರಿ? ಆಗ ವೆಂಕಟನಾಥ ಪತ್ನಿಯ ಗಲ್ಲ ಪಿಡಿದು, ಸರಸ, ನೀನು ಕುಪಿತಳಾದರೆ ಎಷ್ಟು ಸುಂದರಿಯಾಗಿ ಕಾಣಿಸುವಿಯೇ? ಆಗ ಸರಸ್ವತಿಯ ಲಜ್ಜೆಯಿಂದ, ನನ್ನ ಪರಿಹಾಸ ಮಾಡದಿದ್ದರೆ ನಿಮಗೆ ತೃಪ್ತಿಯಾಗದೆಂದು ತೋರುವುದು. ಅದಿರಲಿ, ಮಾತು ಮರೆಸಬೇಡಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಆಗ ವೆಂಕಟನಾಥ ನಕ್ಕು, ಸರಸ್ವತಿ, ಅಗ್ನಿದಾಹ ಪೀಡಿತರಾದ ಬ್ರಾಹ್ಮಣರನ್ನು ಕಾಪಾಡಿ ಎಂದು ಭೀಮರಾಯರು ನಮಸ್ಕರಿಸಿದ್ದನ್ನು ಕಂಡ ನಿನ್ನ ಕಣ್ಣುಗಳಿಂದ ಆನಂದಾಶ್ರು ಹರಿಯಿತು ಅಲ್ಲವೇ? ನಿನ್ನ ಕಣ್ಣಿನಿಂದ ಉದುರಿದ ಆನಂದದ ಕಣ್ಣೀರೇ ಅಮೃತ ಬಿಂದುಗಳಾಗಿ ಗಂಧದಲ್ಲಿ ಅವಿಷ್ಟವಾಗಿ ಬ್ರಾಹ್ಮಣರ ತಾಪ ಕಳೆದು ಆನಂದವನ್ನು ತಂದಿತ್ತಿತು. ಆದ್ದರಿಂದ ಬ್ರಾಹ್ಮಣರ ತಾಪ ಸಂತೋಷಗಳಿಗೆ ನಿನ್ನ ಕಣ್ಣೀರೇ ಕಾರಣವಾಯಿತಲ್ಲವೇ? ಆಗ ಸರಸ್ವತಿ, ಸ್ವಾಮಿ, ನಿಮ್ಮನ್ನು ವಾದದಲ್ಲಿ ಜಯಿಸಲು ನಾನು ಅಸಮರ್ಥಳು. ನಿಮ್ಮ ಮಾತಿಗೆ ನಾನು ಮರಳಾಗಲಾರೆ. ನಿಜವಾಗಿ ನೀವು ಮಂತ್ರಸಿದ್ಧರು, ಮಹಾನುಭಾವರು. ನಿಮ್ಮ ಮಡದಿಯಾದ ನನಗಾಗಿರುವ ಆನಂದ ಹೆಮ್ಮೆಗಳನ್ನು ಬರಡು ಮಾತುಗಳಿಂದ ವರ್ಣಿಸಲಾರೆ. ಅದು ಸರಿ,
ಭೀಮರಾಯರಿತ್ತ ಧನವನ್ನೇಕೆ ಬ್ರಾಹ್ಮಣರಿಗೆ ದಾನ ಮಾಡಿಬಿಟ್ಟರೆ? ಆಗ ವೆಂಕಟನಾಥ, ಹಾಗೆ ಮಾಡದಿದ್ದರೆ ನಾನು ದೈವದ್ರೋಹಿ ಆಗುತ್ತಿದ್ದೆ. ಅದು ಹೇಗೆ? ಸರಸ್ವತಿ, ಇಂದೇನೋ ಒಂದು ಪವಾಡ ನಡೆದು ಹೋಯಿತು. ಅದಕ್ಕೆ ನನ್ನ ಮಂತ್ರಸಿದ್ಧಿ ಕಾರಣವೆಂದು ಎಲ್ಲರೂ ಭಾವಿಸಿದ್ದಾರೆ. ಅದೊಂದು ಆಕಸ್ಮಿಕವೆಂದು ನನ್ನ ನಂಬಿಕೆ. ಒಂದು ವೇಳೆ ವೇದಾಭಿಮಾನಿ ದೇವತೆಗಳು ನನ್ನಲ್ಲಿ ಪ್ರಸನ್ನರಾಗಿ ಮಂತ್ರಸಿದ್ಧಿಯನ್ನು ಅನುಗ್ರಹಿಸಿದ್ದಾರೆಂದು ಇಟ್ಟುಕೊಂಡರೂ ಅವರಿತ್ತ ಧನವನ್ನೂ ಸ್ವೀಕರಿಸಿ ನಾನೇ ಇಟ್ಟುಕೊಂಡಿದ್ದರೆ ಅದು ಅಪರಾಧವಾಗುತ್ತಿತ್ತು. ಭೀಮರಾಯರು ಉಡುಗೊರೆಯೇನೋ ವಂಶಬಂಧುವೆಂದು ನೀಡಿದರು, ಅದು ಸರಿ. ಅವರು ಧನವನ್ನು ಅಪರಾಧ ಕಾಣಿಕೆ ಎಂದು ಹೇಳಿಕೊಟ್ಟರು. ಅವರು ನಾನು ಮಂತ್ರಸಿದ್ಧ ಬ್ರಾಹ್ಮಣರನ್ನು ಕಾಪಾಡಿದೆ ಎಂದು ತಾನೇ ಹಣ ಕೊಟ್ಟಿದ್ದು. ಅದನ್ನು ಸ್ವೀಕರಿಸಿದ್ದರೆ ಅವರ ಭಾವನೆಯನ್ನು ನಾನು ಒಪ್ಪಿದಂತಾಗುತ್ತಿತ್ತು. ದೈವಾನುಗ್ರಹದಿಂದ ಒಂದು ವೇಳೆ ಮಂತ್ರಸಿದ್ಧಿ ನನಗಾಗಿದ್ದರೆ ಅದನ್ನು ನಾನು ವ್ಯಾಪಾರ ಮಾಡಿದಂತಾಗುತ್ತಿತ್ತಲ್ಲವೇ? ಮಂತ್ರಸಿದ್ಧಿಗೆ ಬೆಲೆ ಪಡೆದಂತಾಗುತ್ತಿರಲಿಲ್ಲವೇ? ದೈವಿಕ ಶಕ್ತಿ ಸಿದ್ಧಿಗಳನ್ನು ವಿಕ್ರಯ ಮಾಡಿದರೆ, ಸ್ವಾರ್ಥಕ್ಕೆ ಬಳಸಿಕೊಂಡರೆ ಅದು ದೈವದ್ರೋಹ ಮಾತ್ರವಲ್ಲ, ಆ ಸಿದ್ಧಿಯು ಹೊರಟು ಹೋಗುವುದು. ದೈವಾನುಗ್ರಹದಿಂದ ಆ ದೈವಿಕ ಸಿದ್ಧಿ ನನ್ನಲ್ಲಿದ್ದರೆ ಅದನ್ನು ಲೋಕ ಕಲ್ಯಾಣಕ್ಕಾಗಿ ಬಳಸಬೇಕೇ ಹೊರತು ಸ್ವಾರ್ಥಕ್ಕೆ ಉಪಯೋಗಿಸಿಕೊಳ್ಳಬಾರದು. ಆದ್ದರಿಂದಲೇ ನಾನು ಕೂಡಲೇ ಆ ಧನವನ್ನು ಬ್ರಾಹ್ಮಣರಿಗೆ ದಾನ ಮಾಡಿಬಿಟ್ಟಿದ್ದು. ಈಗ ಅರ್ಥವಾಯಿತೇ? ನಿಜ ಸ್ವಾಮಿ, ನೀವು ಜ್ಞಾನಿಗಳು, ಶಾಸ್ತ್ರಾರ್ಥ ಬಲ್ಲವರು. ನೀವು ಮಾಡಿದ್ದು ಸರಿಯೆಂದು ನನಗೀಗ ಅರ್ಥವಾಯಿತು. ನೋಡು ಸರಸ್ವತಿ, ಇಂಥ ಸಂದರ್ಭಗಳು ಭಗವಂತನ ಇಚ್ಛೆ ಸಂಕಲ್ಪಗಳಂತೆ ನಡೆಯುವುದೆಂದು ನಾವು ತಿಳಿದು ನಿರ್ಲಿಪ್ತರಾಗಿರಬೇಕು. ಅದು ಬಿಟ್ಟು ನನ್ನಲ್ಲಿ ಅಪೂರ್ವ ಸಿದ್ಧಿ ಇದೆ, ನಾನು ಹೀಗೆ ಮಾಡಿದೆ ಎಂದು ತಿಳಿದರೆ ಅಹಂಕಾರ, ಮಮಕಾರ, ದ್ವೇಷಾಸೂಯೆಗಳಿಗೆ ಕಾರಣವಾಗಿ ನಮ್ಮ ಅಧಪ್ಪತನವಾಗುವುದು. ಆದುದರಿಂದ ಇಂಥ ವಿಷಯಗಳಲ್ಲಿ ಎಚ್ಚರದಿಂದಿರಬೇಕು. ಹೀಗೆ ಪತಿಪತ್ನಿಯರು ಸರಸ ಸಲ್ಲಾಪ ಮಗ್ನರಾಗಿ ದಾರಿ ಕ್ರಮಿಸಿ ಕಾವೇರಿ ಪಟ್ಟಣ ಅಗ್ರಹಾರಕ್ಕೆ ಬಂದು ತಲುಪಿದರು. ಶ್ರೀ ಸುಧೀಂದ್ರ ತೀರ್ಥರಪ್ಪಣೆಯಂತೆ ಕಾವೇರಿ ಪಟ್ಟಣದಲ್ಲಿ ಸಂಸ್ಕೃತ ವಿದ್ಯಾಪೀಠವನ್ನು ಪ್ರಾರಂಭಿಸಿದರು. ಅದೇ ಕಾಲಕ್ಕೆ ಗೋಪಮ್ಮನವರು ಬಂದು ಸೇರಿದರು. ಊರಿನ ಅನೇಕ ಲೌಕಿಕ ವೈದಿಕರು 8 ರಿಂದ 16 ವಯಸ್ಸಿನ ಮಕ್ಕಳನ್ನು ವಿದ್ಯಾಪೀಠಕ್ಕೆ ಸೇರಿಸಿದರು. ಆಚಾರ್ಯರಲ್ಲಿ 30-40 ಜನ ವಿದ್ಯಾರ್ಥಿಗಳು ಋಕ್, ಯಜುರ್ವೇದ, ಕಾವ್ಯಗಳು, ನ್ಯಾಯ, ವೇದಾಂತ, ವ್ಯಾಕರಣಶಾಸ್ತ್ರಗಳ ಪ್ರಾರಂಭಿಕ ಗ್ರಂಥಗಳನ್ನು ಅಧ್ಯಯನ ಮಾಡತೊಡಗಿದರು. 4-6 ತಿಂಗಳುಗಳಲ್ಲೇ ವಿದ್ಯಾರ್ಥಿಗಳು ಅಪಾರ ಪ್ರಗತಿ ಸಾಧಿಸಿ ಉತ್ಸಾಹದಿಂದ ವ್ಯಾಸಂಗ ಮಾಡುತ್ತಿದ್ದರಿಂದ ವಿದ್ಯಾಪೀಠದ ಕೀರ್ತಿ ಹರಡತೊಡಗಿತು. ವೆಂಕಟನಾಥರ ಸರ್ವಶಾಸ್ತ್ರ ಪಾಂಡಿತ್ಯ, ಪಾಠ ಪ್ರವಚನ ವೈಖರಿ, ವಿದ್ಯಾರ್ಥಿಗಳಲ್ಲಿ ಮಾಡುತ್ತಿದ್ದ ಪ್ರೇಮಾದರಗಳಿಂದ ಆಚಾರ್ಯರ ಕೀರ್ತಿ ವಿಖ್ಯಾತವಾಯಿತು. ಈ ವಿಚಾರ ತಿಳಿದು ಉತ್ಸಾಹಯುತರಾದ 10-12 ಜನ ಸುತ್ತಮುತ್ತಲಿನ ಅಗ್ರಹಾರಗಳ ಯುವಕರು ವಿದ್ಯಾಪೀಠಕ್ಕೆ ಬಂದು ಸೇರಿ ನ್ಯಾಯ, ವೇದಾಂತ, ವ್ಯಾಕರಣಾದಿ ಶಾಸ್ತ್ರಗಳ ಉದ್ಗ್ರಂಥಗಳನ್ನು ವ್ಯಾಸಂಗ ಮಾಡಲಾರಂಭಿಸಿದರು. ಆಚಾರ್ಯರಿಗೆ ಸಂತೋಷವಾಯಿತು. ಊರಿನ ವಿದ್ಯಾರ್ಥಿಗಳ ವಸತಿ ಊಟಗಳ ಸಮಸ್ಯೆಯುಂಟಾಯಿತು. ಆಚಾರ್ಯರು ಆ ವಿದ್ಯಾರ್ಥಿಗಳಿಗೆ ವಿದ್ಯಾಪೀಠದಲ್ಲಿ ವಸತಿಯನ್ನು ಏರ್ಪಡಿಸಿ ತಮ್ಮ ಮನೆಯಲ್ಲಿ ಭೋಜನ ವ್ಯವಸ್ಥೆ ಮಾಡಿದರು. ಆಚಾರ್ಯರಿಗೆ ಔದಾರ್ಯದಿಂದ ವಿದ್ಯಾರ್ಥಿಗಳು ವೆಂಕಟನಾಥರಲ್ಲಿ ಬಹು ಗೌರವಾದರ ಭಕ್ತಿಗಳಿಂದ ವರ್ತಿಸುತ್ತಾ ನಿರಾತಂಕವಾಗಿ ಶಾಸ್ತ್ರಾಧ್ಯಯನ ಮಾಡತೊಡಗಿದರು. ಪತಿ ಪ್ರೇಮರತಳಾದ ಸರಸ್ವತಮ್ಮ ಭಗವದ್ ಅನುಗ್ರಹದಿಂದ ಗರ್ಭಧರಿಸಿದಳು. ಸೊಸೆಯು ಗರ್ಭಿಣಿಯಾದ್ದರಿಂದ ಗೋಪಮ್ಮನವರಿಗೆ ಹಿಡಿಸಲಾರದಷ್ಟು ಸಂತೋಷವಾಯಿತು. ಸೊಸೆಯನ್ನು ಹೂವಿನಂತೆ ನೋಡಿಕೊಳ್ಳ ಹತ್ತಿದರು. ತಾವು ತಂದೆಯಾಗಲಿರುವ ಸಮಾಚಾರವರಿತು ಆಚಾರ್ಯರ ಹೃದಯ ಅರಳಿತು. ಪತ್ನಿಯನ್ನು ಹೆಚ್ಚಾಗಿ ಪ್ರೀತಿಸುತ್ತಾ ಅವಳಿಗೆ ಸದಾ ಸಂತೋಷವಾಗಿರುವಂತೆ ಯತ್ನಿಸುತ್ತಿದ್ದರು. ಸರಸ್ವತಮ್ಮನಿಗೆ 5 ತಿಂಗಳಾದಾಗ ಗೋಪಮ್ಮ ಊರಿನ ಸುಮಂಗಲಿಯರನ್ನು ಆಹ್ವಾನಿಸಿ ಸೊಸೆಗೆ ಹೂ ಮುಡಿಸುವ ಶಾಸ್ತ್ರವನ್ನು ವೈಭವದಿಂದ ನಡೆಸಿದರು. 7ನೇ ತಿಂಗಳಿನಲ್ಲಿ ವೆಂಕಟನಾಥರು ಪತ್ನಿಗೆ ಸೀಮಂತ, ಪುಂಸವನ ಸಂಸ್ಕಾರವನ್ನು ಅದ್ಧೂರಿಯಿಂದ ಆಚರಿಸಿ ಅತ್ತೆ ಮಾವಂದಿರೊಂದಿಗೆ ಪ್ರಸವಕ್ಕಾಗಿ ಸರಸ್ವತಿಯನ್ನು ತಂದೆಯ ಮನೆಗೆ ಕಳುಹಿಸಿಕೊಟ್ಟರು. ನಳ ಸಂವತ್ಸರದ ಚೈತ್ರ ಶುಕ್ಲ ಸಪ್ತಮಿ ದಿವಸ ಶುಭ ಲಗ್ನದಲ್ಲಿ ಸರಸ್ವತಮ್ಮ ಪುತ್ರರತ್ನವನ್ನು ಪ್ರಸವಿಸಿದರು. ಆ ವಿಚಾರ ತಿಳಿದು ಗೋಪಮ್ಮ ಆಚಾರ್ಯರಿಗೆ ಪರಮಾನಂದವಾಯಿತು. ಮಾವನವರ ಆಹ್ವಾನದಂತೆ ತಾಯಿಯೊಡನೆ ಮಾವನ ಮನೆಗೆ ತೆರಳಿದ ವೆಂಕಟನಾಥರು ಸರಸ್ವತಿ ಮಗುಗಳಿಗೆ ಮಂಗಳ ಸ್ನಾನವಾದ ಮೇಲೆ ಪುತ್ರನ ಜಾತಕರ್ಮ, ನಾಮಕರಣ ಸಮಾರಂಭವನ್ನು ನೆರವೇರಿಸಿ ಮಗನಿಗೆ ಲಕ್ಷ್ಮೀನಾರಾಯಣ ಎಂದು ಹೆಸರಿಟ್ಟರು. ಅತಿ ಸುಂದರನಾಗಿದ್ದ ಕುಮಾರನನ್ನು ಕಂಡು ಆಚಾರ್ಯರು ಬಂಧು ಬಾಂಧವರು ಮುದಿಸಿದರು. ಗೋಪಮ್ಮನವರ ಆನಂದಕ್ಕಂತೂ ಮೇರಿಯೇ ಉಳಿಯಲಿಲ್ಲ. ಮೊಮ್ಮಗನನ್ನು ಎತ್ತಿ ಆಡಿಸಿ ಲಾಲನೆಗೈಯುತ್ತಾ ಹರ್ಷಿಸುತ್ತಿದ್ದರು. 4-6 ದಿನಗಳಾದ ಮೇಲೆ ಅಣ್ಣ, ಅತ್ತಿಗೆ, ಅಮ್ಮ, ವೆಂಕಟನಾರಾಯಣಾದಿಗಳೊಡನೆ ವೆಂಕಟನಾಥ ರಾಮಚಂದ್ರಪುರಕ್ಕೆ ಬಂದರು. ಪೌತ್ರನ ನಾಮಕರಣ ಮಾಡಿಕೊಂಡು ಬಂದಲಾಗಾಯಿತು. ಗೋಪಿಕಾಂಬಾದೇವಿಯವರು ಜ್ವರ, ಕೆಮ್ಮೆಗಳಿಂದ ಬಳಲುತ್ತಿದ್ದುದರಿಂದ ವೆಂಕಟನಾರಾಯಣರು ಕಾವೇರಿ ಪಟ್ಟಣಕ್ಕೆ ಹೊರಡುವುದನ್ನು ನಿಲ್ಲಿಸಿ
ಔಷಧೋಪಚಾರಗಳಿಂದ ತಾಯಿಯ ಸೇವಾ ಶುಶ್ರೂಷೆಯಲ್ಲಿ ನಿರತರಾದರು. ಗೋಪಮ್ಮನವರ ಆರೋಗ್ಯ ಸುಧಾರಿಸದೆ ದಿನೇ ದಿನೇ ಉಲ್ಬಣಿಸಿ ಒಂದು ದಿನ ತಮ್ಮ 60ನೇ ವಯಸ್ಸಿನಲ್ಲಿ ಶ್ರೀ ಹರಿನಾಮಸ್ಮರಣಪೂರ್ವಕ ಅಸುನೀಗಿ ವೈಕುಂಠವಾಸಿಗಳಾದರು. ತಾಯಿಯ ನಿಧನದಿಂದ ಅಣ್ಣ ತಮ್ಮಂದಿರಿಗೆ ದೊಡ್ಡ ಆಘಾತವಾದಂತಾಯಿತು. ಪ್ರೇಮಮಯಿಯಾದ ತಾಯಿಯ ನಿಧನದಿಂದ ಆ ಸಹೋದರರು ಬಾಂಧವರು ದುಃಖತಪ್ತರಾದರು. ಹರಿಚಿತ್ತಕ್ಕೆ ಉಪಾಯವಿಲ್ಲೆಂದು ಗುರುರಾಜ ವೆಂಕಟನಾಥರು ತಾಯಿಯ ಅಂತ್ಯಕ್ರಿಯೆಯನ್ನು ಶ್ರದ್ಧೆಯಿಂದ ವಿಧಿಪೂರ್ವಕವಾಗಿ ನೆರವೇರಿಸಿದರು. ಬಂಧು ಬಾಂಧವರೆಲ್ಲರೂ ಬಂದು ಆ ಮಹಾತಾಯಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು. ಶುಭ ಸ್ವೀಕಾರವಾದ ಮೇಲೆ ವೆಂಕಟನಾಥರು ಅಕ್ಕ, ಭಾವ, ಲಕ್ಷ್ಮೀ ನರಸಿಂಹಾಚಾರ್ಯ, ಸೋದರಳಿಯ ನಾರಾಯಣನೊಡನೆ ಕಾವೇರಿ ಪಟ್ಟಣಕ್ಕೆ ಬಂದು ಸೇರಿದರು. ಲಕ್ಷ್ಮೀ ನರಸಿಂಹಾಚಾರ್ಯ ವೆಂಕಟಾಂಬಾದೇವಿಯರು ವೆಂಕಟನಾಥರಿಗೆ ಸ್ವಲ್ಪವೂ ಮನಸ್ಸಿಗೆ ನೋವಾಗದಂತೆ ನೋಡಿಕೊಳ್ಳುತ್ತಿದ್ದರು. ಒಂದು ದಿನ ಭಾವ ಲಕ್ಷ್ಮೀ ನರಸಿಂಹಾಚಾರ್ಯರು ಮಧ್ಯವಯಸ್ಕರಾದ ದಂಪತಿಗಳನ್ನು ಕರೆತಂದು, ವೆಂಕಟನಾಥ, ಇವರು ನನ್ನ ದೂರದ ಬಂಧುಗಳು, ಶ್ರೀನಿವಾಸ ಪದ್ಮಾವತಿಯರೆಂದು ಇವರ ಹೆಸರು. ನಿನ್ನ ಅನುಕೂಲಕ್ಕಾಗಿ ಇವರನ್ನು ಕರೆತಂದಿದ್ದೇನೆ. ಶ್ರೀನಿವಾಸಾಚಾರ್ಯರು ವಿದ್ಯಾಪೀಠದ ಮೇಲ್ವಿಚಾರಣೆ, ನಿನ್ನ ಭೂಸ್ವಾಸ್ತಿ, ಮನೆಗಳ ವ್ಯವಹಾರ ನೋಡಿಕೊಳ್ಳುವರು. ಪದ್ಮಾವತಮ್ಮ ನಿಮ್ಮ ಮನೆ ಅಡಿಗೆ ಮುಂತಾದ ಕಾರ್ಯ ನಿರ್ವಹಿಸುವರು ಎಂದು ಹೇಳಿದರು. ವೆಂಕಟನಾಥರು, ಸಂತೋಷ ಭಾವ, ಇವರು ವಿದ್ಯಾಪೀಠದಲ್ಲೇ ವಾಸ ಮಾಡಲಿ, ನಮ್ಮ ಮನೆಯಲ್ಲಿಯೇ ಊಟ ಮಾಡಲಿ. ಸದ್ಯ ನನಗೂ ಮುಂದೆ ಸರಸ್ವತಿಗೂ ಬಹಳ ಅನುಕೂಲವಾಗುವುದು ಎಂದರು. ಶ್ರೀನಿವಾಸಾಚಾರ್ಯರು ಆಚಾರ್ಯರ ಔದಾರ್ಯದಿಂದಾಗಿ ಸಂತುಷ್ಟರಾಗಿ, ನಿಮ್ಮ ಮನೆ ವಿದ್ಯಾಪೀಠದ ವ್ಯವಹಾರವೆಲ್ಲ ನೋಡಿಕೊಂಡು ನಿಮಗೆ ಅನುಕೂಲರಾಗಿ ವರ್ತಿಸುತ್ತೇವೆ ಎಂದು ಹೇಳಿದರು. ಇದಾದ ಕೆಲ ದಿನಗಳಾದ ಮೇಲೆ ಭಾವ, ಅಕ್ಕ, ಸೋದರಳಿಯಂದಿರು ಆಚಾರ್ಯರಿಂದ ಬೀಳ್ಕೊಂಡು ಮಧುರೆಗೆ ಹೊರಟರು. ಶ್ರೀನಿವಾಸಾಚಾರ್ಯ ದಂಪತಿಗಳ ಸ್ವಭಾವ, ನಡವಳಿಕೆ, ಸದಾಚಾರ, ಕಾರ್ಯನಿರ್ವಹಣೆಗಳನ್ನು ಕಂಡು ಸಂತುಷ್ಟರಾದ ವೆಂಕಟನಾಥರು ಮನೆಯ ಜವಾಬ್ದಾರಿಯನ್ನು ಅವರಿಗೆ ಒಪ್ಪಿಸಿ ನಿರಾಲೋಚನೆಯಿಂದ ವಿದ್ಯಾಪೀಠದಲ್ಲಿ ಪಾಠ ಪ್ರವಚನಾಸಕ್ತರಾದರು. 5 ತಿಂಗಳ ಬಾಣಂತಿಯಾದ ಸರಸ್ವತಿ ಲಕ್ಷ್ಮೀನಾರಾಯಣರನ್ನು ತೊಟ್ಟಲು ಬಟ್ಟಲುಗಳೊಡನೆ ಕರೆತಂದು ಅತ್ತೆ ಮಾವಂದಿರು ವೆಂಕಟನಾಥನಿಗೆ ಒಪ್ಪಿಸಿ ಒಂದೆರಡು ದಿನವಿದ್ದು ಊರಿಗೆ ತೆರಳಿದರು. ನವ ಸೌಂದರ್ಯ ಲಾವಣ್ಯ ಕಾಂತಿಗಳಿಂದ ಶೋಭಿಸುತ್ತಿರುವ ಪತ್ನಿ ಅತಿ ಸುಂದರನಾದ ಮುದ್ದು ಮಗನನ್ನು ಕಂಡು ಆಚಾರ್ಯರು ಹರ್ಷನಿರ್ಭರರಾದರು. ಮಗನ ಬಾಲಲೀಲೆಗಳನ್ನು ನೋಡುತ್ತಾ ಆ ಪತಿಪತ್ನಿಯರು ಉಲ್ಲಸಿತರಾದರು. ಆಚಾರ್ಯರ ಮನೆ ಆನಂದದ ನೆಲೆಬೀಡಾಯಿತು. ವಿದ್ಯಾಪೀಠದ ಪ್ರೌಢ ವಿದ್ಯಾರ್ಥಿಗಳಿಗೆ ಮಗು ಲಕ್ಷ್ಮೀನಾರಾಯಣನಲ್ಲಿ ಅಪಾರ ಪ್ರೀತಿ, ಮಮತೆ. ದಿನಾ ಮಗುವನ್ನು ಸ್ವಲ್ಪ ಹೊತ್ತಾದರೂ ಲಾಲಿಸಿ ಮುದ್ದಾಡದಿದ್ದರೆ ಅವರಿಗೆ ತೃಪ್ತಿಯೇ ಇರುತ್ತಿರಲಿಲ್ಲ. ಸರಸ್ವತಮ್ಮನ ಸತ್ಸ್ವಭಾವ, ವಾತ್ಸಲ್ಯ, ಔದಾರ್ಯ, ವಿಶ್ವಾಸಗಳಿಂದ ಮಾರುಹೋದ ವಿದ್ಯಾರ್ಥಿಗಳು ಸರಸ್ವತಮ್ಮನನ್ನು ಸ್ವಂತ ತಾಯಿಯಂತೆ ಭಾವಿಸಿ ಸೇವಿಸುತ್ತಾ ಅವರಿಗೆ ಬಹು ವಿಶ್ವಾಸದವರಾದರು. ಪದ್ಮಾವತಮ್ಮ ಮನೆ ಕೆಲಸಗಳೆಲ್ಲವನ್ನೂ ಕಾಲಕಾಲಕ್ಕೆ ಅಚ್ಚುಕಟ್ಟಾಗಿ ಮಾಡುತ್ತಾ ಸರಸ್ವತಮ್ಮನವರಿಗೆ ಅತಿ ಪ್ರೀತಿಪಾತ್ರರಾದರು. ಆ ದಂಪತಿಗಳ ಸಜ್ಜನಿಕೆ, ಕಾರ್ಯನಿರ್ವಹಣಾ ಚಾತುರ್ಯ, ವಿಧೇಯತೆಗಳಿಂದ ಸುಪ್ರೀತರಾದ ವೆಂಕಟನಾಥಾಚಾರ್ಯ ದಂಪತಿಗಳು ಎಲ್ಲ ಹೊಣೆಯನ್ನು ಅವರಿಗೆ ಒಪ್ಪಿಸಿ ಸುಖದಿಂದ ಕಾಲ ಕಳೆಯುತ್ತಿದ್ದರು. ಆಚಾರ್ಯರು ಪಾಠ ಪ್ರವಚನ ಮಗ್ನರಾಗಿ ಮುದ್ದು ಕುಮಾರನ ಬಾಲಲೀಲೆಗಳಿಂದ ಹಿಗ್ಗುತ್ತಾ ಪ್ರಿಯ ಪತ್ನಿಯೊಡನೆ ಕಾಲ ಕಳೆದರು. ದಿನಗಳು ಉರುಳಿದವು. ಕಾಳಯುಕ್ತಿ ಸಂವತ್ಸರ ವೈಶಾಖ ಶುಕ್ಲ ನವಮಿ ದಿನ ವೆಂಕಟನಾಥರು ಅಣ್ಣ, ಅತ್ತಿಗೆ, ಭಾವ, ಅಕ್ಕ, ಹುಡುಗರು, ಬಾಂಧವರುಗಳನ್ನು ಕರೆಯಿಸಿಕೊಂಡು ಅಂದು ಮಗ ಚಿರಂಜೀವಿ ಲಕ್ಷ್ಮೀನಾರಾಯಣನಿಗೆ ಚೌಲ ಅಕ್ಷರಾಭ್ಯಾಸ ಸಮಾರಂಭವನ್ನು ಅತಿ ವೈಭವದಿಂದ ನೆರವೇರಿಸಿದರು. ಪಂಡಿತ ರಾಮಚಂದ್ರಾಚಾರ್ಯರು ಶ್ರೀ ಸುಧೀಂದ್ರ ಗುರುಗಳು ಕಳಿಸಿದ ಉಡುಗೊರೆ ಫಲಮಂತ್ರಾಕ್ಷತೆಗಳನ್ನಿತ್ತು ಆಶೀರ್ವದಿಸಿದರು. ಎಲ್ಲವೂ ಸಂತೋಷಪ್ರದವಾಗಿ ಜರುಗಿತು. ಅನಂತರ ಬಂದಿದ್ದವರೆಲ್ಲರೂ ಆಚಾರ್ಯ ದಂಪತಿಗಳ ಅನುಮತಿ ಪಡೆದು ತಮ್ಮ ತಮ್ಮ ಊರುಗಳಿಗೆ ತೆರಳಿದರು. ಇಲ್ಲಿಗೆ ಸಂಚಿಕೆ 76 ಮುಕ್ತಾಯ. ಅಲಕ್ಷ್ಮಿಗೆ ಆಚಾರ್ಯರ ಆಶ್ರಯ ಎಂಬ ಶೀರ್ಷಿಕೆಯೊಂದಿಗೆ ಮುಂದಿನ ಸಂಚಿಕೆ ಆರಂಭ. ಶ್ರೀಕೃಷ್ಣ ಅರ್ಪಣಮಸ್ತು.